ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಂಕಿ ಸೌಮ್ಯ ಆಟ್ವಲೈ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ವಿಡಿಯೋದಲ್ಲಿ ಬಂದರೆ ನಮ್ಮ ಮನೆಯವ್ರು ನನಗೋಸ್ಕರ ಏನೋ ಬುಕ್ ಮಾಡಿದ್ರು, ಅದೇನೋ ಅಂತ ನನಗೂ ಗೊತ್ತಿಲ್ಲ. ನಾನು ಇವಾಗ ಅದು ಓಪನ್ ಮಾಡ್ತಿರೋದು. ಬಾಕ್ಸ್ ನೋಡ್ತಿದ್ದ ತಕ್ಷಣ ಇಷ್ಟು ಚಿಕ್ಕ ಬಾಕ್ಸಲ್ಲಿ ನನಗೇನು ಗಿಫ್ಟ್ ಬುಕ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಓಪನ್ ಮಾಡಿ ನೋಡಿದ ತಕ್ಷಣ ತುಂಬ ಖುಷಿ ಆಗೋಯ್ತು. ತುಂಬ ದಿವಸದಲ್ಲಿ ನಾನು ಇವು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಾಗಿದ್ದ. ಒಂದು 3 ತಿಂಗಳು ದಟ್ಟಿ ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಯಾರು ನಮ್ಮ ಮನೆಯವ್ರು ನನಗೆ ಕೊಡಿಸ್ತೀನಿ ಅಂತ ಹೇಳಿರಲಿಲ್ಲ. ಯಾವಾಗಾರು ತಗೊಳ್ಳಿವ ಅಂತ ಹೇಳು ಅಂತಂದು ಹೇಳಿದ್ರಾಗಲಿ ನಮ್ಮ ಮನೇಲಿ ನನಗೆ ಸರ್ಪ್ರೈಸಾಗಿ ಬುಕ್ ಮಾಡಿ ಕೊಡಿಸಿದ್ದಾರೆ. ನನಗಂತೂ ತುಂಬ ಖುಷಿ ಆಯ್ತು ಇದು ಕೊಡಿಸಿದ್ದಕ್ಕೆ. ಈ ಥರ ಬಾಕ್ಸು ಇದು. ಇಲ್ಲಿ ಚಾರ್ಜಿಂಗ್ ಹಾಕೋಣಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇದಕ್ಕೆ ಚಾರ್ಜಿಂಗ್ ಹಾಕ್ಕೋಬೇಕು ಮೈಕ್ಗೆ. ಮತ್ತು ಇಲ್ಲಿ ಫೋನಿಗೆ ಕನೆಕ್ಟ್ ಮಾಡಿ ಅದಕ್ಕೆ ಬೇರೆ ಚಾರ್ಜಿಂಗ್, ಅದಕ್ಕೆ ಬೇರೆ ಹಾಕ್ಕೋಬೇಕು. ಇದಕ್ಕೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಈ ಥರ ಇರುತ್ತೆ. ನಾವು ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಮಾಮೂಲು ನಾವು ಇದಕ್ಕೆ ಹಾಕ್ಕೊಂಡು ಮಾತಾಡ್ಬೋದು. ನಾವು ಡ್ರೆಸ್ಗೂ ಏನಕ್ಕಾದ್ರೂ ಈ ಥರ ಹಾಕ್ಕೊಬಿಟ್ಟು ಕ್ಲಿಪ್ ಥರ ಈ ಥರ ಹಾಕ್ಕೊಬಿಟ್ಟು ನಾವು ಮಾತಾಡ್ತಿರೋ ವಾಯ್ಸ್ ಅದು ರೆಕಾರ್ಡ್ ಆಗುತ್ತೆ. ವಾಯ್ಸು ತುಂಬ ಚೆನ್ನಾಗಿ ಬರ್ತೈತಿ. ಇವಾಗ ನೋಡಿದೆ, ಚೆಕ್ ಮಾಡಿದೆ, ವಾಯ್ಸ್ ಚೆನ್ನಾಗಿ ಬರ್ತದೆ. ಏನಂದರೆ ನಾವು ಮಾತಾಡೋವಾಗ ಸುತ್ತಮುತ್ತ ರೀಸೌಂಡ್ ಏನೂ ಬರೋದಿಲ್ಲ. ನಾವು ಫ್ಯಾನ್ ಹಾಕಿದ್ರು ಕೂಡ ಫ್ಯಾನ್ ಸೌಂಡ್ ಏನೂ ಬರೋಲ್ಲ. ಚೆನ್ನಾಗಿ ವಾಯ್ಸ್ ಚೆನ್ನಾಗಿ ಕ್ಲಿಯರಾಗಿ ಕೇಳಿಸ್ತೈತಿ. ಇನ್ನು ಸೈಡಲ್ಲಿ ಯಾರಾದರೂ ಮಾತಾಡ್ತಾಯಿದ್ರು ಕೂಡ ಅಷ್ಟಾಗಿ ಕೇಳಿಸಲ್ಲ. ಇದರಲ್ಲಿ ಚೆನ್ನಾಗಿರುತ್ತೆ. 2 ಕೊಟ್ಟಿದ್ದಾರೆ. ಒಂದು ನಾನು ಹಾಕ್ಕೊಂಡಿದ್ದು, ಒಂದು ಇದರಲ್ಲಿ. ಏನೋ ತುಂಬ ಹುಷಾರಾಗಿ ಮೇಂಟೈನ್ ಮಾಡಬೇಕು ಇವನ್ನ. ಈ ಥರ ನಂಗೆ ತುಂಬ ಖುಷಿ ಆಯ್ತು ಇದು ನೋಡಿದ ತಕ್ಷಣ. ಇಲ್ಲಿನ ವಿಡಿಯೋದಲ್ಲಿ ಬಂದರೆ ಇನ್ನು ಮಧ್ಯಾಹ್ನಕ್ಕಿನ್ನ ಅಡುಗೆ ಮಾಡೋಣಂತೆ. ಬೀರೆಕಾಯಿ ಚಟ್ನಿ ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೆ. ನನ್ನ ಮಗಳು ರಾಗಿ ಮುದ್ದೆ ತಿನ್ನಲ್ಲ, ಅದಕ್ಕೋಸ್ಕರ ಅವಳಿಗೆ ಏನಾದರೂ ಸ್ವಲ್ಪ ಹೆಲ್ದಿ ಫುಡ್ ಮಾಡಿಕ್ಕನ. ರಾಗಿ ಹಸಿಟ್ಟಲ್ಲೇ ರಾಗಿ ರೊಟ್ಟಿ, ರಾಗಿ ದೋಸೆ ಈ ಥರ ಅಂತ ಬೆಳಗ್ಗೆ ರಾಗಿ ದೋಸೆ ಮಾಡಿದ್ದೆ. ಇವಾಗಿನ್ನ ಚಟ್ನಿ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಟು ಬಂದಿದ್ದೆ. ಅನ್ನಕ್ಕೆ ಇಟ್ಟು ಬಂದು ಇವೆಲ್ಲ ಬೀರೆಕಾಯಿ ಎಲ್ಲ ಹಚ್ಕೊಂಡೆಲ್ಲ ಅವನ್ನೆಲ್ಲ ಸ್ವಲ್ಪ ಬೇಸನ ಅಂತ ನೀರಿಗೆ ಹಾಕ್ಬಿಟ್ಟೆಲ್ಲ ಒಲೆ ಮೇಲೆ ಇಡೋಣ ಅನ್ನೋಷ್ಟೆಲ್ಲ ಗ್ಯಾಸ್ ಖಾಲಿ ಆಯಿತು. ಹೆಂಗೋ ಅನ್ನ ಆಗಿತ್ತು. ಇನ್ನು ಇದು ಚಟ್ನಿಗೆ ಒಂದು ಇದನ್ನ ಬೇಯಿಸ್ಕೋಬೇಕಾಗಿತ್ತು. ಇನ್ನು ಸರಿ ಬಿಡು ಅಂತಂದು ಹೇಳ್ಬಿಟ್ಟು ಉಪ್ಪಿನಕಾಯಿ ಇತ್ತು. ಉಪ್ಪಿನಕಾಯಿನಲ್ಲೇ ನಾನು ನನ್ನ ಮಗಳು ಊಟ ಮಾಡಿದ್ವಿ. ಹೆಂಗೋ ನಮ್ಮ ಯಜಮಾನ್ರು ಇಲ್ವಲ್ಲ, ನಮ್ಮಿಬ್ಬರದೇ ಅಂತ ಒಂದೇ ಸಲ ಸಾಯಂಕಾಲ ಮಾಡೋಣ ಅಂತಂದು. ಇನ್ನು ಹೆಂಗೋ ಅನ್ನ ಆಗಿತ್ತಲ್ಲ, ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ ತಕ್ಷಣ ಇದ್ದಿನ ಬಟ್ಟೆಗಳು ಮಿಷನ್ಗೆ ಹಾಕಿದೆ. ಇನ್ನು ಆಗಿದ್ದು ಅವನ್ನ ಸ್ವಲ್ಪ ಎಲ್ಲ ಹಾರಾಕ್ಬಿಟ್ಟು ಒಂದೇ ಸಲ ಇನ್ನಿರೋ ಕೆಲಸಗಳು ನೋಡ್ಕೊಳ್ಳೋಣ ಅಂತ ಇಲ್ಲಿ ಬಟ್ಟೆ ಎಲ್ಲ ಹಾರಾಕೋಣ ಅಂತ ತೆಗಿತಾ ಇದ್ದೀನಿ. ನಮ್ಮ ಮನೇಲಿ ಬಟ್ಟೆಗಳಾದ್ರೆ ಡೈಲಿ ಮಿಷನ್ಗೆ ಹಾಕಿದ್ರು ಇರ್ತವೆ. ಡೈಲಿ ಸ್ನಾನ ಮಾಡ್ಕೊಳ್ಳೋದು, ಬಿಚ್ಚಾಕೋದು ನಮ್ಮ ಮನೆಯವ್ರನ್ನವೇ ಜಾಸ್ತಿ. ನಮ್ಮ ಮನೆಯವ್ರು ದಿನಕ್ಕೆ 1-2 ಜೊತೆ ಬಿಚ್ಚಾಕ್ತಾರೆ ನಾವು ಬಟ್ಟೆಗಳು. ಇನ್ನು ಅವೇ ಜಾಸ್ತಿ ಇರ್ತವೆ. ಹಂಗಾಗಿ ಡೈಲಿ ಮಿಷನ್ಗೆ ಹಾಕ್ತಾ ಇರಬೇಕು, ಹಾರಾಕ್ತೇವೆ. ಇವೆಲ್ಲ ಒಗೆಯಂಗಿದ್ರೆ ಏನಿಲ್ಲ, ಡೈಲಿ ಒಗಿಬೇಕು ಅಂದರೆ ಸಾಕಾಗೋದು ನನಗೆ. ಈ ಮಿಷನ್ ಇರೋದಕ್ಕೆ ಪರವಾಗಿಲ್ಲ, ಎಷ್ಟು ಬಟ್ಟೆಗಳಾದರೂ ಕೂಡ ಅದಕ್ಕೆ ಹಾಕ್ಬಿಡ್ತೀನಿ. ಈ ಮಿಷನ್ ಇಲ್ದಿದ್ದು ಮುಂಚೆ ಆಗಿದ್ರೆ ಬೆಳಗ್ಗೆ ಒಂದು 9 ಗಂಟೆಗೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಮಧ್ಯಾಹ್ನ ಒಂದು 2 ಗಂಟೆ ಆಗೋದೇನೋ ನನ್ನ ಬಟ್ಟೆ ಮುಗಿಯೋಷ್ಟೊತ್ತಿಗೆ. ವಾರಕ್ಕೊಂದ್ಸಲ ಹಾಕ್ಕೊತಿದ್ದೆ ಬಟ್ಟೆಗಳು. ಒಂದು 2 ಗಂಟೆ ಆಗಲಿ ವಾರಕ್ಕೊಂದ್ಸಲ ಒಗ್ದಾಕ್ತಿದ್ದೆ. ಇಲ್ಲಿ ನಿಮ್ಮ ಮೇಲೆ ಹಾಕೊಂಡು ಸ್ವಲ್ಪ ಹೆಂಗೂ ಚೆನ್ನಾಗಿ ಬಿಸಿಲು ಕಾಯ್ತಾ ಇರ್ತದೆ, ಬಿಸಿಲಿಗೆ ಹಾಕೋಣಂತ ತಗೊಬಂದು ಹಾಕ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಏನಂದರೆ ಬಟ್ಟೆ ಹಾರಾಕೋಕ್ಕೆ ಜಾಗ ದಂಡೆಗೈತಾಗಲೂ ಒಂದು ತಂತಿನ ಏನಾದ್ರು ಕಟ್ಟಿಸ್ಕೋಬೇಕು. ನಾನು ಬಟ್ಟೆಗಳು ಜಾಸ್ತಿ ಬಿಸಿಲಿಗೆ ಹಾಕಲ್ಲ, ಯಾಕಂದರೆ ಬೆಳಗಾಗ್ತವೆ ಅಂತ ಜಾಸ್ತಿ ಒಳಗಡೆ ಸೀಟ್ ಅಡೆಗೇನೆ ಹಾರಾಕೋದು. ಸೀಟ್ ಮೇಲೆ 1-2 ದಾರ ಕಟ್ಟಿಸ್ಕೊಂಡಿದ್ನಾಗಲಿ ಸ್ಟೂಲ್ ಐತೆ, ಸ್ಟೂಲ್ ಮೇಲೆ ಹತ್ಬಿಟ್ಟು ಹಾಕಬೇಕು. ಆ ಸ್ಟೂಲ್ ಒಡೆದೋಗೈತೆ. ಹಂಗಾಗಿ ಇನ್ನು ಹತ್ತೋದಕ್ಕೆ ಏನೂ ಇಲ್ಲ, ಹತ್ತೋದಕ್ಕೆ ಸ್ಟೂಲು ಚೇರು ಈ ಥರ. ಹಂಗಾಗಿ ಇನ್ನು ಅಲ್ಲಿ ಮೆಸ್ ಮೇಲೆ ಹಾರಾಕಿ ಬಂದೆ. ಇನ್ನು ಅವನು ಅದನ್ನ ಬಟ್ಟೆ ಹಾರಾಕವೆಲ್ಲ ಒಂದೇ ಸಲ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದೇ ಸಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೀನಿ. ಸ್ಟವ್ ಹಚ್ಚಿ ಅವೆಲ್ಲ ಬೇಯಿಸ್ಬಿಟ್ಟೆಲ್ಲ ಚಟ್ನಿ ಎಲ್ಲ ಮಿಕ್ಸಿಗೆ ಹಾಕಿ ಎಲ್ಲ ಒಗ್ಗರಣೆ ಹಾಕೋಣ ಅಂತಂದು. ಇನ್ನು ಫಸ್ಟ್ ಇಲ್ಲೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಕೆಲಸ ನೋಡೋಣ ಅಂತ ಒಂದೇ ಸಲ ನಮ್ಮ ಮನೆಯವರು ಇನ್ನು ಮುದ್ದೆ ಮಾಡು ಅಂತ ಹೇಳಿದರು. ಒಂದೇ ಸಲ ಇನ್ನು ಅವರು ಊಟ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮುದ್ದೆ ಚಟ್ನಿ ಒಂದೇ ಸಲ ಮಾಡೋಣ ಅಂತಂದು ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಈ ಕೆಲಸಗಳೆಲ್ಲ ಮುಗಿಯೋಷ್ಟಕ್ಕೆ ಒಂದು 2 ಹನಿ ಬಿದ್ದು ಮಳೆ ಹನಿ. ಇನ್ನು ಅಷ್ಟರಲ್ಲಿ ಇನ್ನು ಬಟ್ಟೆಗಳೆಲ್ಲ ತಂದು ಇಲ್ಲೇ ಇನ್ನು ಮಂಚಿನ ಮೇಲೆಲ್ಲ ಹಾರಾಕಿದ್ದಾದ್ಮೇಲೆ ಇನ್ನೆಲ್ಲ ಅಡುಗೆಗೆ ಇಕ್ಕೊಳ್ಳೋಣ ಅಂತ ಇಲ್ಲಿ ಅವು ಬೀರೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅವು ಬೇಸನ ಅಂತ ಇಕ್ತೀನಿ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಮಳೆ ಬಂತಲ್ಲ, ಸ್ವಲ್ಪ ಚಳಿ ಆಗೋದು, ಅದಕ್ಕೆ ಸ್ವಲ್ಪ ಕಾಫಿ ಮಾಡು ಅಂದರೆ ಅದಕ್ಕೆ ಇಲ್ಲಿನ ಕಾಫಿನೂ ಮಾಡಿದ್ದಾಯಿತು. ಇನ್ನು ಕಾಫಿ ಕುಡಿಯೋಷ್ಟರಲ್ಲಿ ನೀವು ಸ್ವಲ್ಪ ಇನ್ನು ಮಿಕ್ಸಿಗೆ ಹಾಕೋಣ ಅಂತೆಲ್ಲ ಮಿಕ್ಸಿ ಜಾರ್ಗೆಲ್ಲ ತೆಗ್ದಿಡ್ತಾ ಇದ್ದೀನಿ. ತೆಗ್ದಿಕ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಫ್ಯಾನ್ ಅಡಿಗೆ ಇಕ್ಬಿಟ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬೋದು. ಇಲ್ಲಿ ಕಾಫಿ ಕುಡಿದ್ಬಿಟ್ಟು ಇನ್ನು ಮುದ್ದೆಗೂ ಎಲ್ಲ ಇಟ್ಟೆ. ಮುದ್ದೆನೂ ಅನ್ನ ಒಂದೇ ಸಲ ರಾತ್ರಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಮತ್ತೆ ಇನ್ನು ಹಗ್ಲಾಗ್ಲೇ ಒಲೆ ಹಚ್ಚಬೇಕು ಅಂದರೆ ಸಾಕಾಗ್ತೈತೆ. ಇನ್ನು ಹಂಗಾಗಿ ಒಂದೇ ಸಲ ಹೆಂಗೂ ಒಲೆ ಉರಿತೈತೆ ಚೆನ್ನಾಗಿ. ಇವಾಗ ಒಂದೇ ಸಲ ಮುದ್ದೆ ಅನ್ನ 2 ಮಾಡಿಕ್ಕೋಣ, ಸ್ವಲ್ಪ ತಣ್ಣಗಾದ್ರೂ ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು
ಒಂದೇ ಸಲ ಸಾಯಂಕಾಲ ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ಮುದ್ದೆ ಅನ್ನ 2 ಮಾಡಿಟ್ಟೆ. ಈ ಸ್ಟವ್ ಇರೋದಕ್ಕೆ ನಮಗೆ ಎಷ್ಟೋ ಮೇಲೂ ಸಿಲಿಂಡ್ರ್ ಗ್ಯಾಸ್ ಮುಗ್ದಾಗೆಲ್ಲ ಬೇಗ ಈ ಒಲೆ ಹಚ್ಕೊಂಡು ಅಡುಗೆ ಮಾಡ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಪ್ಲೀಸ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ.